ಹಾವೇರಿಯ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಒಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಈ ಸಾವಿನ ಸುತ್ತ ಈಗ ಹಲವು ಅನುಮಾನಗಳ ಹೊತ್ತ. ಸ್ವಾತಿ ಹತ್ಯೆಯಲ್ಲಿ ನಯಾಜ್ ಕೈವಾಡದ ಶಂಕೆಯ ಹಿನ್ನೆಲೆಯಲ್ಲಿ ಈಗ ಬಂಧಿಸಲಾಗಿದೆ. ಜಸ್ಟಿಸ್ ಫಾರ್ ಸ್ವಾತಿ ಕೂಗಿನ ಬೆನ್ನಲ್ಲೇ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಹಾವೇರಿಯಲ್ಲಿ ಹಿಂದೂ ಯುವತಿಯ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಯಾಜ್ ಎಂಬ ಯುವಕನನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಾತಿ ಹತ್ಯೆಯಲ್ಲಿ ನಯಾಜ್ ಕೈವಾಡದ ಶಂಕೆ ಇರುವ ಹಿನ್ನೆಲೆಯಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಂದು ಕಡೆ ಸ್ವಾತಿ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. 22 ವರ್ಷ, ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಮಾರ್ಚ್ 6ರಂದು ಇದ್ದಕ್ಕಿದ್ದ ಹಾಗೆ ಶವವಾಗಿ ಪತ್ತೆಯಾಗಿದ್ರು. ಈ ಶವ ಆಗಿರೋದ್ರ ಹಿಂದೆ ಹಲವು ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿದ್ವು. ಜೊತೆಗೆ ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವಂತಹ ಹ್ಯಾಶ್ಟ್ಯಾಗ್ನಲ್ಲಿ ದೊಡ್ಡ ಮಟ್ಟದ ಅಭಿಯಾನ ಕೂಡ ಆಗ್ತಾ ಇತ್ತು. ಈಗ ಈ ಪ್ರಕರಣದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಸ್ವಾತಿಯ ಹತ್ಯೆಯ ಹಿಂದೆ ನಯಾಜ್ ಎಂಬ ಯುವಕನ ಕೈವಾಡವಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಆ್ಯಂಗಲ್ನಲ್ಲಿಯೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಯಾಜ್ ಬಂಧನ ಕೂಡ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಹಾವೇರಿಯಲ್ಲಿ ಹಿಂದೂ ಯುವತಿ ಸ್ವಾತಿಯ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 6ರಂದು ಪತ್ತೇಪುರ ಹೊಳೆಯಲ್ಲಿ ಪತ್ತೆಯಾಗಿತ್ತು ಸ್ವಾತಿಯ ಮೃತದೇಹ. ಅಪರಿಚಿತ ಶವ ಅಂತೇಳಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ರು ಹಲಗೇರಿ ಪೊಲೀಸರು. ಬಳಿಕ ಸ್ವಾತಿ ಪೋಷಕರನ್ನ ಕರೆಸಿ ಶವದ ಫೋಟೋವನ್ನು ತೋರಿಸ್ತಾರೆ ಪೊಲೀಸರು. ಬಟ್ಟೆಯನ್ನ ನೋಡಿ ಅದು ನನ್ನ ಮಗಳೇ ಅಂತೇಳಿ ಪೋಷಕರು ಗುರುತು ಹಿಡಿತಾರೆ. ಪೊಲೀಸರ ನಡೆಯ ಬಗ್ಗೆ ಈಗ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಪೋಷಕರು. ಹಾವೇರಿಯಲ್ಲಿ ಹಿಂದೂ ಯುವತಿಯ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮಾರ್ಚ್ 6ರಂದು ಹೊಳೆಯೊಂದರಲ್ಲಿ ಸ್ವಾತಿಯ ಮೃತದೇಹ ಸಿಕ್ಕಿರುತ್ತೆ. ಅಪರಿಚಿತ ಶವ ಅಂಥೇಳಿ ಪೊಲೀಸರೇ ಅಂತ್ಯಕ್ರಿಯೆ ನಡೆಸುವಂತಹ ಕೆಲಸ ಮಾಡಿದ್ದಾರೆ. ಈಗ ಪೊಲೀಸರ ನಡೆಯ ಬಗ್ಗೆ ಪೋಷಕರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಳೆದ ಒಂದು ವಾರದಿಂದ ಮಿಸ್ಸಿಂಗ್ ಆದ ಯುವತಿ ಈಗ ಮರ್ಡರ್ ಅನ್ನೋ ಚರ್ಚೆ ಕೂಡ ಸಾಕಷ್ಟು ಚರ್ಚೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವಳ ಹಿಂದೂ ಯುವತಿಯ ಹತ್ಯೆಗೆ ಕಾರಣದವರನ್ನ ಬಂಧಿಸಬೇಕು ಅನ್ನೋದು ಭಾಳಷ್ಟು ಚರ್ಚೆ ಆಗಿರುವಂಥದ್ದು. ಅವರ ತಾಯಿ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಅಮ್ಮ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಯುವತಿಯ ಹತ್ಯೆ ಆಗಿದೆ, ನಿಮಗೆ ಯಾವಾಗ ಗೊತ್ತಾಗಿರುವಂಥದ್ದು? ನಮಗೆ ಗೊತ್ತಾಗಿರೋ ಈಗ 7ನೇ ತಾರೀಕು ಕಂಪ್ಲೀಟ್ ಕೊಟ್ಟಾದ್ಮೇಲೆ ಗೊತ್ತಾಗಿದ್ರು. ಮೊನ್ನೆ 11ನೇ ತಾರೀಕು ಎಷ್ಟು 10ಕ್ಕೆ ಗೊತ್ತಾಗಿದ್ದು. ಅದ್ರ ಮೇಲೆ ಪೊಲೀಸ್ನವರು ಬಂದಾದ್ಮೇಲೆ ನಿಮ್ದು ಹೌದಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ರಿ ಅಂದ್ಮೇಲೆ ಅಲ್ಲಿ ಸ್ಟೇಷನ್ ಹೋದ್ಮೇಲೆ ಫೋಟೋ ತೋರಿಸಿದ್ಮೇಲೆ ನಮ್ಮದೇ ಅನ್ನಿಸ್ತು. ಆಮೇಲೆ ಅಲ್ಲಿ ಸ್ಟೇಷನಿಗೆಲ್ಲ ಹೋಗ್ಬಂದು ನಮ್ಮದು ಶವದ ಹತ್ರ ಎಲ್ಲ ಹೋಗಿ ಬಂದ್ವಿ ಸರ್. ಅವ್ರು ಯಾರು ಏನೇ ಮಾಡಿದ್ರು ಸರ್ ಶಿಕ್ಷೆ ಆಗ್ಬೇಕ್ರಿ ಸರ್. ಎಂಥರ ಆಗ್ಲಿ ಅವರು ಆ ಹೆಣ್ಮಕ್ಳಿಗೆ ಈ ಥರ ಮಾಡಬಾರ್ದು ಸರ್. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಳಗೆ ಗೊತ್ತಾಗಿರುವಂಥದ್ದು ಕೊಲೆ ಮಾಡಿದ್ದಾರೆ ಅನ್ನೋದು. ಏನ್ ಮಾಡ್ತಿದ್ರಿ ಕೆಲಸ? ನರ್ಸಿಂಗ್ ಓದ್ತಿದ್ಲು ಸರ್. ಮುಗ್ದಿತ್ತು ಅವಳದು. ಡ್ಯೂಟಿ ಮಾಡಿದ್ಲು ಸರ್ 1 ತಿಂಗಳು. ಆಮೇಲೆ ಒಂದು ಪೇಪರ್ ಹೋಗಿತ್ತು. ಒಂದು ಮೊನ್ನೆ ಎಕ್ಸಾಮ್ ಇತ್ತು ರೀ. ಒಂದು ಎಕ್ಸಾಮ್ ಬರ್ದು ಶನಿವಾರ ಪ್ರಾಕ್ಟಿಕಲ್ ಮುಗಿಸ್ಕೊಂಬಂದಿದ್ರು ಸರ್. ಅದು ಶನಿವಾರ ಮುಗಿಸ್ಕೊಂಬಂದು ಭಾನುವಾರ ಮನೆಗಿದ್ಲು ಸರ್. ಸೋಮವಾರ ಬೆಳಗ್ಗೆ ಹಿಂಗೆ ಹೋಗ್ಬರ್ತಾನಮ್ಮಂತ ಹೋದ್ಮಾಗ ಆ ಥರ ಆಗಿದ್ದು ಸರ್. ಮನೆಗೆ ಬಂದಿಲ್ಲ ಸರ್ ಅವಳಿಂದ. 3 ಹೆಣ್ಮಕ್ಳು. ಈಗ ಇಲ್ಲಿ ಊರವ್ರೆ ಯಾರು ಮರ್ಡರ್ ಮಾಡಿದ್ದಾರೆ ಅನ್ನೋದು ನಮ್ಗೆ ಅಂತ ಏನೂ ಇಲ್ಲ, ಗೊತ್ತಿಲ್ಲ ಸರ್. ಪೊಲೀಸರು ಏನಾದ್ರು ಹೇಳಿದಾರ? ಈಗ ಅವರೇ ಅಂದ್ರೆ ಅನಾಥ ಶವ ಅಂತಂದು ಅಂತ್ಯಕ್ರಿಯೆ ಮಾಡಿಬಿಟ್ಟಿದ್ದಾರೆ. ನೀವು ಈಗ ಯಾವ ರೀತಿ ಗುರ್ತು ಹಿಡಿದ್ರಿ ಈಗ ಮಗಳ ಶವ? ಬಟ್ಟೆ ಇಂದ ಫೋಟೋ ಕೊಟ್ಟಿದ್ದು. ಫೋಟೋ ತೋರಿಸಿದ್ರಿಂದನೇ ಗೊತ್ತಿಡ್ತಿದ್ದು ಸರ್. ಆ ಬಾಡಿ ಫೋಟೋ ತೋರಿಸಿದ್ದು ಹಂಗೆ ಗೊತ್ತಿಡ್ತಿದ್ದು. ಮಿಸ್ಸಿಂಗ್ ಕೇಸ್ ಯಾವಾಗ ಮಾಡಿದ್ರಿ ನೀವು? ಮಿಸ್ಸಿಂಗ್ 7ನೇ ತಾರೀಕು ಸರ್. 3 ದಿನ ಎಲ್ಲ ಹುಡುಕಾಡಿದ್ರ? ಎಲ್ಲ ಕಡೆನೂ ಹುಡುಕಾಡಿ. ಅವ್ರ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದ್ವಿ. ಎಲ್ಲ ಕಡೆ ಕೇಳಿದ್ಮ ಬಂದಿಲ್ಲ ಅಂದ್ಮಗೆ ಕಂಪ್ಲೀಟ್ ಕೊಟ್ಟು ಬಂದಿದ್ದೆ ಸರ್.
ಈಗ ಏನಂತ ಹೇಳ್ತಾ ಇದ್ದಾರೆ ಪೊಲೀಸರು? ಅವ್ರು ನೀವು ತನಿಖೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಸರ್. ಮರ್ಡರ್ ಅಂತ ಹೇಳ್ತಿಲ್ವಾ? ಮರ್ಡರ್. ಈಗೇನು ಕೊನೆದಾಗ ಏನು ಹೇಳಕ್ ಇಷ್ಟಪಡ್ತೀರಿ? ಒಟ್ಟು ಯಾರೇ ಮಾಡಲಿ ಸರ್, ಶಿಕ್ಷೆ ಆಗ್ಬೇಕು ಅವ್ರಿಗೆ. ನನ್ನ ಮಕ್ಳಿಗೆ ಅನ್ಯಾಯ ಆಗೈತ್ರಿ, ಶಿಕ್ಷೆ ಕೊಡ್ಬೇಕು. ಹೆಣ್ಮಕ್ಳಿಗೆ ಈ ತರ ಆಗ್ಬಾರ್ದು ಸರ್. ಶಿಕ್ಷೆ ಆಗ್ಬೇಕು, ಯಾರೇ ಆಗ್ಲಿ ಅವ್ರು ಶಿಕ್ಷೆ ಆಗ್ಬೇಕ್ರಿ ಸರ್ ಅವರಿಗೆ. ಇದಿಷ್ಟು ಅವರ ತಾಯಿ ಮಾತು. ಅಂದರೆ ಭಾಳಷ್ಟು ಕಷ್ಟಪಟ್ಟು ಬೆಳೆಸಿದ್ರು. ನರ್ಸಿಂಗ್ ಮುಗಿತಾ ಬಂತು, ಅಲ್ಲೇ ಖಾಸಗಿ ಹಾಸ್ಪಿಟಲ್ ಕೂಡ ಡ್ಯೂಟಿಯನ್ನು ಮಾಡ್ತಿದ್ರು. ಏಕಾಏಕಿ ಕಾಣೆ ಆಗಿದ ನಂತರ ಈಗ ಶವವಾಗಿ ಸಿಕ್ಕ ನಂತರ ಕೂಡ ಪೊಲೀಸರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕೂಡ ಮರ್ಡರ್ ಆಗಿರೋ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಹೀಗಾಗಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಚೂರುಗೊಳಿಸಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕೆರೆಯ, ಪಬ್ಲಿಕ್ ಟಿವಿ, ಹಾವೇರಿ.